ಅಕ್ವೇರಿಯಂ ಟ್ಯಾಂಕ್ ಮಾಡೋದಕ್ಕೆ ಒಂದು ಹ್ಯಾಂಗರ್ ಸೆಟ್ ಮಾಡ್ತಾ ಇದ್ದಾರೆ. ಇನ್ನೂ ಹೊಸ್ದಾಗೆಲ್ಲ ಮಾಡಬೇಕು. ಹಳೆದೆಲ್ಲ ತೆಗೆದ್ಬಿಟ್ವಿ. ಇದೆಲ್ಲ ಹಳೆ ಟ್ಯಾಂಕ್ಗಳೇ. ಇದೆಲ್ಲ ಈ ಥರ ಇದೆಯಲ್ಲ, ಇದಕ್ಕೆ ಅವ್ರು ಮಾಡ್ತಾ ಇರೋದು. ಈ ಟ್ಯಾಂಕ್ಗೆ ಅವರು ಹೊಸ್ದಾಗಿ ಮಾಡ್ತಾ ಇರೋದು. ಇದೆಲ್ಲ ಹೋಗ್ಬಿಟ್ಟಿದೆ, ಚುಕ್ಕಿಡ್ಬಿಟ್ಟಿದೆ. ನೀರೆಲ್ಲ ಎಳೆಯೋಕ್ಕೆ ಆಗೋದಿಲ್ಲ, ಅದಕ್ಕೆ ಹೊಸ್ದಾಗಿ ಮಾಡ್ತಾ ಇದ್ದಾರೆ. ಇಲ್ಲಿಡೋದಕ್ಕೇ ಆ ಸ್ಟ್ಯಾಂಡ್ ಮಾಡ್ತಾ ಇರೋದು. ಮೆಜರ್ಮೆಂಟ್ ಅದಕ್ಕೆ ಏನು ಮೆಜರ್ಮೆಂಟು? 2 ಅಡಿನಾ? 2 ಅಡಿಗೆ ಹಿಂಗೆ 1 ಕಾಲು. ಬನ್ನಿ ಈ ವೀಲ್ ತೊಗೊಂಡೋಗಿ ಕೊಡೋಣ. ಅದಕ್ಕೆ ಅಡ್ಜಸ್ಟ್ ಮಾಡ್ತಾರೆ. ಒಂದೇ ಸಲ ತಗೊಬಂದೆ 4. ವೆಲ್ಡಿಂಗ್ ರಾಡ್ ಬೇಕಾ? ಒಂದು ಸಾಕಾ? ಇದಕ್ಕೆಲ್ಲ ವೀಲ್ ಫಿಟ್ ಮಾಡ್ತಾರೆ ಇವಾಗ. ಹಂಗೆ ನೋಡ್ತಾ ಇರಿ ಯಾವ ಥರ ಫಿಟ್ ಮಾಡ್ತಾರೆ ಅಂತ. ವಿಡಿಯೋ ಕಣ್ಣೂರಿ ಬರುತ್ತಾ? ಅದರಲ್ಲೇನು ಆಗಲ್ಲ ರೀ. ಇದ್ರಲ್ಲಿ ನೋಡಿದ್ರೆ ಕಣ್ಣೂರಿ ಬರುತ್ತಾ? ಅಲ್ಲ, ವೀಕ್ಷಕರಿಗೆ ನೋಡೋದಕ್ಕೂ ಕಣ್ಣೂರಿ ಬರುತ್ತಾ? ಇಲ್ಲ ತಾನೇ? ನಾನು ನೋಡಲ್ಲ ಬಿಡು, ನಾನು ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ. ವೆಲ್ಡಿಂಗ್ ಮಾಡಿರ್ತಾರಲ್ಲ, ಈಗ ವೆಲ್ಡಿಂಗ್ ಮಾಡಿರೋದನ್ನೆಲ್ಲ ನೀಟಾಗಿ ಅದನ್ನು ಒಂದೇ ಲೆವೆಲಿಗೆ ಮಾಡ್ತಾರೆ. ಅದು ಕಚ್ಚಾಗಿರುತ್ತಲ್ಲ ವೆಲ್ಡಿಂಗ್ ಎಲ್ಲ, ಅದನ್ನೆಲ್ಲ ನೀಟಾಗಿ ರಫ್ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ವೆಲ್ಡ್ ಮಾಡಿರ್ತಾರೆ ಅದನ್ನೆಲ್ಲ ರಫ್ ಮಾಡ್ತಾ ಇದ್ದಾರೆ. ಎಲ್ಲ ನೀಟಾಗಿ ಅದೆಲ್ಲ ಫಿನಿಶಿಂಗ್ ಆದಮೇಲೆ ಅದನ್ನ ತೆಗೆದು ಅದನ್ನು ವೆಲ್ಡಿಂಗ್ ಮಾಡ್ತಾರೆ. ಅದನ್ನು ನಾನು ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ. ಪದೇ ಪದೇ ವೆಲ್ಡಿಂಗ್ ರಾಡ್ ಕೇಳ್ತಾ ಇರ್ತಾರೆ. ನಾನೇ ಮುಂಚೆನೇ ತೊಗೊಂಡೋಗಿ ಇಟ್ಕೊಂಡಿರ್ತೀನಿ. ಎಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ ನೀಟಾಗಿ. ಹಂಗೆ ವೆಲ್ಡ್ ಮಾಡ್ತಾರೆ ನೋಡಿ. ಇದನ್ನು ಬರಿಗಣ್ಣಲ್ಲಿ ನೋಡಬಾರ್ದು, ಗ್ಲಾಸ್ ಹಾಕ್ಕೊಬೇಕು. ಕಣ್ಣಿಗೆ ಗ್ಲಾಸ್ ಹಾಕ್ಕೊಂಡೆ ನೋಡಬೇಕು, ಬರಿಗಣ್ಣಲ್ಲಿ ನೋಡಬಾರ್ದು. ಆ ವೆಲ್ಡಿಂಗ್ ಮಾಡೋದನ್ನ ಕಣ್ಣೆಲ್ಲ ಉರಿ ಬರುತ್ತೆ. ಇವಾಗ ಸದ್ಯಕ್ಕೇನೂ ಆಗಲ್ಲ, ರಾತ್ರಿ ಮಲಗಬೇಕಾದ್ರೆ ಉರಿ ಬರುತ್ತೆ.
ಅದರಿಂದ ಕಣ್ಣೆಲ್ಲ ಕೆಂಪಾಗ್ಬಿಡುತ್ತೆ. ಅದಕ್ಕೆ ನೋಡಬಾರ್ದು ಆ ವೆಲ್ಡಿಂಗ್ ಮಾಡೋದನ್ನ. ತಗೊಳ್ಳಿ ವೆಲ್ಡಿಂಗ್ ರಾಡ್. ಪೆದ್ದ ಜಡೇನು 2 ಇಟ್ಕೊತೀರಾ? ನಾಲ್ಕು ಆಯಿತು. ಇವಾಗ ವೆಲ್ಡಿಂಗ್ ಮಾಡಿದ್ದಾಯಿತು. ನೋಡಿ ಆಯಿತು, ವೀಲ್ ರೆಡಿ ಆಯಿತು. ಅದು ಬನ್ನಿ ಯಾವುದು ಟ್ಯಾಂಕಿಗೆ ಅಂತ ತೋರಿಸ್ತೀನಿ. ನಾನು ಆವಾಗಲೇ ತೋರಿಸಿದ್ದೆ ಒಂದ್ಸಲಿ, ಇವಾಗಲೂ ಒಂದ್ಸಲಿ ತೋರಿಸ್ಬಿಡ್ತೀನಿ. ಇಲ್ಲಿರೋದೇ ಟ್ಯಾಂಕು. ಇಲ್ಲಿ ಆಲ್ರೆಡಿ ವೀಲ್ ಇದೆ ನೋಡಿ. ಇದೆಲ್ಲ ಹಳೇದಾಗ್ಬಿಟ್ಟಿದೆ, ತಳ್ಳೋದಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಕಷ್ಟ ಆಗ್ತಾಯಿತ್ತು. ಒಳಗಡೆ ತಳ್ಳಿ ಇಡಬೇಕು. ನಾವು ಸಂಜೆ ಮನೆಗೆ ಹೋಗ್ಬೇಕಾದ್ರೆ ನೈಟು ತಳ್ಳಿ ಒಳಗಡೆ ಇಡಬೇಕು. ಈ ಥರ ಒಳಗಡೆ ತಳ್ಕೊಂಡೋಗ್ತೀವಿ, ತಳ್ಕೊಂಡೋಗಿ ಇಡಬೇಕು. ಅದಕ್ಕೆ ಇವಾಗ ಹೊಸ್ದಾಗಿ ಅದು ಆಗ್ತಾ ಇರಲಿಲ್ಲ, ಸ್ಟಕ್ ಆಗ್ತಾಯಿತ್ತು. ಅದಕ್ಕೆ ತುಂಬ ದಿವಸ ಆಯ್ತಲ್ವ ಮಾಡಿ, ಅದಕ್ಕೋಸ್ಕರ ಹೊಸದಾಗೆ ಮಾಡಿಬಿಡೋಣ ಅಂತ ಹೇಳಿ ಹೊಸದಾಗೆ ಮಾಡಿ ನಾಳೆ ಇದನ್ನು ತೆಗೆದು ವೀಲ್ನ ನೀರೆಲ್ಲ ತೆಗೆದು ಇದೆಲ್ಲ ಖಾಲಿ ಮಾಡಿ, ಇದರಲ್ಲಿರೋ ಫಿಶಸ್ ಎಲ್ಲ ತೆಗೆದು ಇದನ್ನೆಲ್ಲ ಖಾಲಿ ಮಾಡಿ ನಂತರ ಆ ವೀಲೆಲ್ಲ ತೆಗೆದ್ಬಿಟ್ಟು ಹೊಸದೇ ತೊಗೊಂಬಂದು ಇದು ಫಿಕ್ಸ್ ಮಾಡ್ತೀವಿ. ಇದು ಹಳೆಯದನ್ನ ತೆಗೆದುಬಿಡ್ತೀವಿ, ಹೊಸದನ್ನೇ ಫಿಕ್ಸ್ ಮಾಡ್ತೀವಿ. ಆಯ್ತು, ಇನ್ನೇನು ನಾಳೆ ಅದು ಹೇಗೆ ಇಡ್ತಾರೆ ಅಂತ ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.